Various forces to be considered for the stability analysis of a dam are shown in figure. The dam is safe if the resultant force passes through middle third of base. Check if the dam is safe or not. ಈ ಪ್ರಾಬ್ಲಮ್ ಅಲ್ಲಿ ಈ ಡ್ಯಾಮ್ ಕೊಟ್ಟಿದ್ದಾರೆ ಮತ್ತೆ ಆ ಡ್ಯಾಮ್ ನ ಮೇಲೆ ಆಕ್ಟ್ ಆಗ್ತಾ ಇರುವ ಬೇರೆ ಬೇರೆ ಫೋರ್ಸ್ ಗಳನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ ಡ್ಯಾಮ್ ಇಸ್ ಸೇಫ್ ಇಫ್ ರಿಸಲ್ಟೆಂಟ್ ಪಾಸಸ್ ಥ್ರೂ ಮಿಡಲ್ ಥರ್ಡ್ ಆಫ್ ಬೇಸ್ ಅಂತ ಹೇಳಿದ್ದಾರೆ. ಹೀಗಿದ್ದಾಗ ಡ್ಯಾಮ್ ಸೇಫ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ರಿಸಲ್ಟೆಂಟ್ ನ ಎಕ್ಸಾಕ್ಟ್ ಲೊಕೇಶನ್ ಅನ್ನ ತೋರಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಒಂದೊಂದಾಗಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಗಳಾಗಿ ಬರೆಯೋಣ. ಸಮೇಷನ್ ಎಫೆಕ್ಟ್ಸ್ ರಿಸಲ್ಟೆಂಟ್ ರಿಸಾಲ್ವಿಂಗ್ ಫೋರ್ಸಸ್ ಹಾರಿಜಾಂಟಲಿ ಒಂದೇ ಹಾರಿಜಾಂಟಲ್ ಫೋರ್ಸ್ ಇರೋದ್ರಿಂದ ಸಮೇಷನ್ ಎಫೆಕ್ಟ್ಸ್ 600 ಕಿಲೋನ್ಯೂಟನ್ ಅಷ್ಟೇ ಇರುತ್ತೆ. ನೆಕ್ಸ್ಟ್ ರಿಸಾಲ್ವಿಂಗ್ ಫೋರ್ಸಸ್ ವರ್ಟಿಕಲಿ ಅಪ್ವರ್ಡ್ ಫೋರ್ಸಸ್ ಎಷ್ಟಿದಾವೆ 1, ಡೌನ್ವರ್ಡ್ ಫೋರ್ಸಸ್ ಎಷ್ಟಿದಾವೆ 2, 1 ಪಾಸಿಟಿವ್ ಆಗುತ್ತೆ, 2 ಡೌನ್ವರ್ಡ್ ಫೋರ್ಸಸ್ ನೆಗೆಟಿವ್ ಆಗ್ತವೆ 500 ಮತ್ತೆ 2000. ಸೊ ಸಮೇಷನ್ Fi ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ Fi ಎಷ್ಟು ಬರುತ್ತೆ, ರಿಸಲ್ಟೆಂಟ್ ಎಷ್ಟು ಬರುತ್ತೆ ಅಂದ್ರೆ ರಿಸಲ್ಟೆಂಟ್ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ Fx ಸ್ಕ್ವೇರ್ ಪ್ಲಸ್ ಸಮೇಷನ್ Fi ಸ್ಕ್ವೇರ್ ಈ ಫಾರ್ಮುಲಾದಿಂದ ಬರುತ್ತೆ. ನೆಕ್ಸ್ಟ್ ಸಮೇಷನ್ Fx ಮತ್ತೆ ಸಮೇಷನ್ Fi ಸಬ್ಸ್ಟಿಟ್ಯೂಟ್ ಮಾಡಿದಾಗ ರಿಸಲ್ಟೆಂಟ್ ಸಿಗುತ್ತೆ. ರಿಸಲ್ಟೆಂಟ್ ಡೈರೆಕ್ಷನ್ ಥೀಟಾ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಸಮೇಷನ್ Fi ಬೈ ಸಮೇಷನ್ Fx ಈ ಫಾರ್ಮುಲಾದಿಂದ ಸಿಗುತ್ತೆ. ಥೀಟಾ ಈಕ್ವಲ್ ಟು 75.37 ಡಿಗ್ರೀಸ್ ಬರುತ್ತೆ. ನೆಕ್ಸ್ಟ್ ಸಮೇಷನ್ Fi ಮತ್ತೆ ಸಮೇಷನ್ Fx ಇವುಗಳ ಮೇಲೆ ನಾವು ರಿಸಲ್ಟೆಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸಮೇಷನ್ Fx ಪಾಸಿಟಿವ್ ಇದೆ, ಪಾಸಿಟಿವ್. ಸಮೇಷನ್ Fi ನೆಗೆಟಿವ್ ಡೌನ್ವರ್ಡ್ಸ್. ಸೊ ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆ, ಅದು 2376.96 ಕಿಲೋನ್ಯೂಟನ್ ಇದೆ. ಮತ್ತೆ ಅದು ಹಾರಿಜಾಂಟಲ್ ಗೆ ಆಂಗಲ್ ಎಷ್ಟು ಮಾಡುತ್ತೆ ಅಂದ್ರೆ 75.37 ಡಿಗ್ರೀಸ್ ಆಂಗಲ್ ಮಾಡುತ್ತೆ. ನೆಕ್ಸ್ಟ್ ಈಗ ಎಲ್ಲಾ ಮೂಮೆಂಟ್ ಗಳನ್ನ ಅಬೌಟ್ ಪಾಯಿಂಟ್ O ತಗೋಣ. ಎಲ್ಲಾ ಫೋರ್ಸ್ ಗಳ ಮೂಮೆಂಟ್ ಗಳನ್ನ ಅಬೌಟ್ ಪಾಯಿಂಟ್ O ತಗೋಣ. ಈ 600 ಕಿಲೋನ್ಯೂಟನ್ ಫೋರ್ಸ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಇದೆ, ಅದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೂಲಕ ಹೀಗೆ ಹಾದು ಹೋಗುತ್ತದೆ. ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟಾಗುತ್ತೆ 4 ಮೀಟರ್ಸ್. 4 ಮೀಟರ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗುತ್ತೆ. ಅದು ಅಬೌಟ್ ಪಾಯಿಂಟ್ O ಹೇಗೆ ರೊಟೇಟ್ ಆಗುತ್ತೆ ಈಗ ನೋಡೋಣ. ಹೀಗೆ ಅದು ಅಬೌಟ್ ಪಾಯಿಂಟ್ O ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಸೊ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಾಗುತ್ತೆ 600 ಇಂಟು 4 ಕಿಲೋನ್ಯೂಟನ್ ಮೀಟರ್ಸ್. ನೆಕ್ಸ್ಟ್ ಇದು ಪಾಸಿಟಿವ್ ಕ್ಲಾಕ್ ವೈಸ್ ತಿರುಗ್ತಾ ಇದೆ ಫೋರ್ಸ್, ಅದಕ್ಕೋಸ್ಕರ ಇದರ ಮೂಮೆಂಟ್ 600 ಇಂಟು 4 ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಈ 200 ಕಿಲೋನ್ಯೂಟನ್ ಫೋರ್ಸ್ ನ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ನ ಮೂಲಕ ಹೀಗೆ ಹಾದು ಹೋಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟಾಗುತ್ತೆ ಅಂದ್ರೆ 4 ಮೀಟರ್ಸ್. ಸೊ ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟು 4 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ O ಹೇಗೆ ರೊಟೇಟ್ ಆಗುತ್ತೆ ಹೀಗೆ, ಇದು ಅಬೌಟ್ ಪಾಯಿಂಟ್ O ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಅದಕ್ಕೋಸ್ಕರ ಇದರ ಮೂಮೆಂಟ್ ಅಬೌಟ್ ಪಾಯಿಂಟ್ O -200 ಇಂಟು 4. ನೆಕ್ಸ್ಟ್ ಅದನ್ನು ಬರ್ದಿವಿ ಹೀಗೆ, ಫಸ್ಟ್ 600 ಇಂಟು 4, ನೆಕ್ಸ್ಟ್ 200 ಇಂಟು 4 ಆಂಟಿ ಕ್ಲಾಕ್ ವೈಸ್. ಫಸ್ಟ್ ಇದು ಕ್ಲಾಕ್ ವೈಸ್, ನೆಕ್ಸ್ಟ್ ಆಂಟಿ ಕ್ಲಾಕ್ ವೈಸ್. ನೆಕ್ಸ್ಟ್ ಈ 500 ಕಿಲೋನ್ಯೂಟನ್ ಫೋರ್ಸ್ ಅನ್ನ ನೋಡೋಣ. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ, ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ನ ಮೂಲಕ ಹೇಗೆ ಹಾದು ಹೋಗುತ್ತೆ ಹೀಗೆ. ಇದರ ಮೂಮೆಂಟ್ ಅಬೌಟ್ ಪಾಯಿಂಟ್ O ಎಷ್ಟಾಗುತ್ತೆ, ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟಾಗುತ್ತೆ 5 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ O ಹೇಗೆ ರೊಟೇಟ್ ಆಗುತ್ತೆ ಹೀಗೆ ಕ್ಲಾಕ್ ವೈಸ್. ಅಬೌಟ್ ಪಾಯಿಂಟ್ O 500 ಇಂಟು 5, ಇದು ಅಬೌಟ್ ಪಾಯಿಂಟ್ O ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ 500 ಇಂಟು 5. ನೆಕ್ಸ್ಟ್ ಈ ಫೋರ್ಸ್ ಅನ್ನು ಕನ್ಸಿಡರ್ ಮಾಡೋಣ 2000 ಕಿಲೋನ್ಯೂಟನ್. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಅಬೌಟ್ ಹೀಗಿದೆ, ಇದು ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ನ ಮೂಲಕ ಹೀಗೆ ಹಾದು ಹೋಗುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಪಾಯಿಂಟ್ O ಎಷ್ಟು ಅಂದಾಗ 6 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ O ಹೇಗೆ ರೊಟೇಟ್ ಆಗುತ್ತೆ ಅಂದ್ರೆ ಹೀಗೆ. ಸೊ
2000 into 6 ಕ್ಲಾಕ್ ವೈಸ್ ಮೂವ್ಮೆಂಟ್. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಹೀಗೆ ಬರುತ್ತೆ. ನೆಕ್ಸ್ಟ್ ಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಫ್ ರಿಸಲ್ಟೆಂಟ್. ಡಿ moment about O by R. Moment about O divided by R. So moment about O divided by R, MO by R. D ನಮಗೆ ಎಷ್ಟು ಬರುತ್ತೆ? X intercept moment about O by summation Fy. ಸಬ್ಸ್ಟಿಟ್ಯೂಟ್ ಮಾಡಿದಾಗ X intercept ಸಿಗುತ್ತೆ. Y intercept summation MO by summation Fx ಮ್ಯಾಗ್ನಿಟ್ಯೂಡ್. ನಮಗೆ Y ಇಂಟರ್ಸೆಪ್ಟ್ ಸಿಗುತ್ತೆ. ಏನೆಲ್ಲ ಮಾಡಿದ್ವಿ ಅಂದ್ರೆ ಫಸ್ಟ್ ಎಲ್ಲ ಫೋರ್ಸ್ಗಳ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಗಳನ್ನು ತಗೊಂಡ್ವಿ, ಕ್ಯಾಲ್ಕುಲೇಟ್ ಮಾಡಿದ್ವಿ. ಆರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಥೀಟಾ ಕ್ಯಾಲ್ಕುಲೇಟ್ ಮಾಡಿದ್ವಿ, ಮೂಮೆಂಟ್ ಅಬೌಟ್ O ಪಾಯಿಂಟ್ ತಗೊಂಡ್ವಿ, ಮೂಮೆಂಟ್ ಅಬೌಟ್ O ತಗೊಂಡ್ವಿ, ಎಕ್ಸ್ ಇಂಟರ್ಸೆಪ್ಟ್ ತಗೊಂಡ್ವಿ, Y ಇಂಟರ್ಸೆಪ್ಟ್ ತಗೊಂಡ್ವಿ. ಸೊ ಈಗ ರಿಸಲ್ಟೆಂಟ್ ನ ಎಕ್ಸಾಕ್ಟ್ ಲೊಕೇಶನ್ ಅನ್ನ ನಾವು ಸ್ಕೆಚ್ ಮಾಡೋಣ. ರಿಸಲ್ಟೆಂಟ್ ಹೀಗಿದೆ. ಎಕ್ಸ್ ಇಂಟರ್ಸೆಪ್ಟ್ 7 meters, ಇದು ಡಿ ಇಂಟರ್ಸೆಪ್ಟ್ ಡಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಮತ್ತೆ ಇದು Y ಇಂಟರ್ಸೆಪ್ಟ್. ಈ O ಇಂದ 26.834 meters, ಇದು Y ಇಂಟರ್ಸೆಪ್ಟ್, ಇದು Y ಇಂಟರ್ಸೆಪ್ಟ್. ಸೊ ರಿಸಲ್ಟೆಂಟ್ ಎಕ್ಸ್ ಮತ್ತು ಸಮೇಷನ್ ಎಫ್ ಎಕ್ಸ್ ಮತ್ತೆ ಸಮೇಷನ್ ಎಫ್ ಐ ಇವುಗಳ ಮೇಲೆ ರಿಸಲ್ಟೆಂಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂದ್ರೆ ಸಮೇಷನ್ ಎಫ್ ಐ ಡೌನ್ವರ್ಡ್ಸ್ ಇದೆ, ಸಮೇಷನ್ ಎಫ್ ಎಕ್ಸ್ ಪಾಸಿಟಿವ್ ಇದೆ. ಸೊ ಇದು ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಸಮೇಷನ್ ಎಫ್ ಎಕ್ಸ್ ಪಾಸಿಟಿವ್, ಸಮೇಷನ್ ಎಫ್ ಐ ನೆಗೆಟಿವ್. ರಿಸಲ್ಟೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಮತ್ತೆ ಅದು ಎಷ್ಟು ಆಂಗಲ್ ಮಾಡುತ್ತೆ ಹಾರಿಜಾಂಟಲ್ ಗೆ ಅಂದ್ರೆ 75.37 degrees. ರಿಸಲ್ಟೆಂಟ್ ಯಾವಾಗ್ಲೂ ಹಾರಿಜಾಂಟಲ್ ಗೆ ಆಂಗಲ್ ಮಾಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ರೆ